ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ 9ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭ ನಿನ್ನೆಯೇ ಮುಗಿದಿದೆ ಸ್ನೇಹಿತರೆ. ಆದರೆ ಇವತ್ತಿನ ಬೆಳಗಿನ ಪ್ರೋಮೋದಲ್ಲಿ ಅದರ ಒಂದು ಪ್ರೋಮೋನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಮಂಗಳವಾರದ ಸಂಚಿಕೆಯ ಮೊದಲನೇ ಪ್ರೋಮೋವನ್ನು ಇವತ್ತು ಬೆಳಿಗ್ಗೆ ಬಿಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಾಮಿನೇಷನ್ಗೆ ಸಂಬಂಧಿಸಿದಂತೆ ಒಂದು ಪ್ರೋಮೋ ಇದೆ ಸ್ನೇಹಿತರೆ. ಒಂದು ಹೊಸ ಚಟುವಟಿಕೆಯ ಮೂಲಕ ಇವತ್ತಿನ ಒಂದು ನಾಮಿನೇಷನನ್ನು ಮಾಡಿದ್ದಾರೆ ಸ್ನೇಹಿತರೆ. ಯಾವ ಒಂದು ಚಟುವಟಿಕೆಯಲ್ಲಿ ಏನೇನೆಲ್ಲ ವಾದ ವಿವಾದಗಳು ಆದವು, ಅದರ ಜೊತೆಗೆ ಕೊನೆಯದಾಗಿ ಯಾರ್ಯಾರೆಲ್ಲ ನಾಮಿನೇಟ್ ಆದರು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 13 ಜನ ಕಂಟೆಸ್ಟೆಂಟ್ಗಳಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ರಾಜನಾಗಿ ನಮ್ಮ ಉಗ್ರ ಮಂಜು ಅಂತಲೇ ಹೇಳ್ಬೋದು. ಅಂದರೆ ಕ್ಯಾಪ್ಟನ್ ಉಗ್ರ ಮಂಜು ಅವರು ಇದ್ದಾರೆ ಸ್ನೇಹಿತರೆ. ಅವರ ಹೆಸರನ್ನು ಯಾವುದೇ ರೀತಿಯಾಗಿ ನಾಮಿನೇಷನ್ಗೆ ತೆಗೆದುಕೊಳ್ಳುತ್ತಿಲ್ಲ ಸ್ನೇಹಿತರೆ. ಅದಾದ ನಂತರ ಇನ್ನು ಉಳಿದಂಥ 12 ಪ್ರಜೆಗಳ ಪೈಕಿ ಹಲವಾರು ಜನರು ಕೂಡ ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. ಇದರಲ್ಲಿ ತುಂಬಾ ಒಂದು ವಿಶೇಷವಾಗಿ ಹಲವಾರು ಜನರು ಕೂಡ ಒಂದು ನಾಮಿನೇಷನ್ ಲಿಸ್ಟ್ನಲ್ಲಿ ಬಂದಿದ್ದಾರೆ. ಅದರಲ್ಲಿ ಕೂಡ ಎಸ್ಪೆಷಲಿ ನೀವು ನನ್ನನ್ನು ಗೋಮುಖ ವ್ಯಾಘ್ರ ಅಂತ ಕರೆದ್ರಿ, ಆದರೆ ನೀವು 2 ತಲೆಯ ನಾಗರ ಹಾವು ಅನ್ನುವಂತಹ ಮಾತನ್ನು ನಮ್ಮ ತ್ರಿವಿಕ್ರಮ ಅವರು ನಾಮಿನೇಷನ್ನ ವಿಚಾರವಾಗಿ ಮೋಕ್ಷಿತಾ ಪೈ ಅವರಿಗೆ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ಗೌತಮಿ ಜಾಧವ್ ಅವರಿಗೂ ಕೂಡ ನೀವು ಪಾಸಿಟಿವಿಟಿ ಅನ್ನೋದರಲ್ಲಿ ಇದ್ದೀರಾ, ಆದರೆ ನೀವು ತುಂಬಾ ನೆಗೆಟಿವ್ ಆಗಿ ಇದ್ದೀರಾ ಅನ್ನುವಂಥ ಮಾತುಗಳು ಕೂಡ ಈ ಒಂದು ನಾಮಿನೇಷನ್ ವಿಚಾರವಾಗಿ ಬಂದಿವೆ ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಇವತ್ತಿನ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಅಲ್ಲಿ ಹಲವಾರು ರೀತಿಯಾಗಿ ಪ್ರಜೆಗಳ ಭಾವಚಿತ್ರ ಅಂದರೆ ಕಂಟೆಸ್ಟೆಂಟ್ಗಳ ಭಾವಚಿತ್ರಗಳಿವೆ ಸ್ನೇಹಿತರೆ. ಅದನ್ನು ಬಾನಿಗೆ ಚುಚ್ಚಿ ಬಾನನ್ನು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಹಾಗೆ ಹೊಡೆಯಬೇಕು. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ. ನೋಡೋಣ ಯಾವ ರೀತಿಯಾಗಿ ಇದು ಮುಂದುವರಿಯುತ್ತಾ ಹೋಗ್ತದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಟ್ಟು 12 ಜನರ ಪೈಕಿ, ಅಂದರೆ ಕ್ಯಾಪ್ಟನ್ ಮಂಜು ಅವರನ್ನು ಹೊರತುಪಡಿಸಿ 12 ಜನರ ಪೈಕಿ 8 ರಿಂದ 9 ಜನರು ಕೂಡ ನಾಮಿನೇಟ್ ಆಗಿರುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದರಲ್ಲಿ ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು. 2ನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಚೈತ್ರ ಕುಂದಾಪುರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. 3ನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಗೌತಮಿ ಜಾಧವ್ ಅಂತಾನೆ ಹೇಳ್ಬೋದು. 4ನೇದಾಗಿ ಗೋಲ್ಡ್ ಸುರೇಶ್. 5ನೇದಾಗಿ ಐಶ್ವರ್ಯ ಸಿಂಧೋಗಿ ಅಂತಾನೆ ಹೇಳ್ಬೋದು. 6ನೇದಾಗಿ ನೋಡ್ತಾ ಹೋಗೋದಾದರೆ ಮೋಕ್ಷಿತಾ ಪೈ. 7ನೇದಾಗಿ ಶಿಶಿರ್ ಶಾಸ್ತ್ರಿ. 8ನೇದಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಧನ್ರಾಜ್ ಆಚಾರ್ಯ ಅಂತಾನೆ ಹೇಳ್ಬೋದು. ಈ 8 ಜನರು ನಾಮಿನೇಟ್ ಆಗಿರುವಂತಹ ವಿಚಾರ ಈಗ ಸದ್ಯಕ್ಕೆ ಬಂದಿದೆ ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ನಾಮಿನೇಷನ್ ಲಿಸ್ಟ್ ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ನಾಮಿನೇಷನ್ ಲಿಸ್ಟ್ ಇದೆ ಸ್ನೇಹಿತರೆ. ನೋಡೋಣ, ಫೈನಲ್ ಆಗಿ ಎಪಿಸೋಡ್ ಬರೋವರೆಗೂ ವೇಟ್ ಮಾಡಿ ನೋಡಬೇಕು ಯಾರ್ಯಾರೆಲ್ಲ ಒಂದು ಈ ವಾರದ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ ಸ್ನೇಹಿತರೆ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.